ಅಂದ್ರೆ ನಮ್ಮನೆಯವ್ರನ್ನೇ ನಾನು ಹುಚ್ಚಿ ಅಂದ್ಬಿಟ್ಟಿದ್ರು ನಾನು ಹಂಗೆ ಆಡೋದು ನೋಡಿ. ಆ ಥರ ಹುಷಾರಿಲ್ಲ ಅನ್ನೋದು ನೋಡಿ ಇದು ಕುಚ್ಚಿಡ್ತದೆ, ಇದನ್ನೆಲ್ಲರೂ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತ ಅಂದಿರೋರು ಸುಮಾರು ಜನ ನನ್ನ ಕಿವಿಗೆ ಬಿದ್ದೈತಮ್ಮ. ಆಮೇಲೆ ಇಲ್ಲಿಂದ ಹೋದ್ಮೇಲೆ ನನಗೇನು ಇಲ್ಲ, ಕಾಪಾಡವ ಅಂತ ಕೈ ಮುಕ್ಕೊಂಡು ಹೋಗಿದ್ದಷ್ಟೇ. ಕಬ್ಬಾಳಮ್ಮ ತುಂಬಾ ಪವರ್ ಇದೆ, ಅಮ್ಮನ ನಂಬರು ತುಂಬಾ ಒಳ್ಳೇದಾಗುತ್ತೆ. ಇಲ್ಲಿ ತಗಡು ಸೀಟಲ್ಲಿ ಏನು ನೀವು ಇಷ್ಟಾರ್ಥಗಳನ್ನ ಬರೀತೀರಾ, ಅದ್ ಬರ್ದು ಕಟ್ಟಿರೋದು ನಿಮ್ ಜಮೀನ್ದೇ ಆಗಿರ್ಲಿ 9 ದಿವಸದಲ್ಲಿ ನಿಮ್ ಕೆಲಸ ಆಗಿರುತ್ತೆ. ಅವಾಗ ಯಾವ ತರ ಆಗಿರ್ತದೆ ಅಂದ್ರೆ ಈ ದೇವಿ ಹತ್ರ ನೀವ್ ಏನ್ ಕೇಳಿರ್ತೀರೋ ದೇವಿನೇ ನಿಮ್ ಕನ್ಸಲ್ ಬಂದು ಹೇಳುತ್ತೆ. ಇಲ್ಲಿ ದೇವಿ ಹತ್ರ ಅಪ್ಲೈ ಮಾಡಿ ಬೇವಿನ ಮರಕ್ಕೆ ಕಟ್ಬಿಟ್ಟಾಗಿದ್ದಾರೆ. ಅವ್ರಿಗೆ ಗಂಡ್ಮಗ ಸಂತಾನ ಅಂತ ಹೇಳಿತ್ತು, ಗಂಡ್ಮಗ ಸಂತಾನನೇ ಆಗೈತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ವೀಕ್ಷಕರೇ, ಕೇವಲ 9 ದಿನಗಳಲ್ಲಿ ಭಕ್ತರ ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಭಕ್ತರು ತಮ್ಮ ಕಷ್ಟಗಳನ್ನು ತಗಡು ಶೀಟಿನಲ್ಲಿ ಬರೆದು ಬೇವಿನ ಮರಕ್ಕೆ ಕಟ್ಟಿದರೆ ಸಾಕು, ಕೇವಲ 9 ದಿನಗಳಲ್ಲಿ ನೆರವೇರುತ್ತವೆ ಅನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ರಕ್ತ ಬಲಿಯನ್ನು ಕೊಟ್ಟರೆ ಸಾಕು, ಎಂಥದ್ದೇ ಕಠಿಣ ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ಇಲ್ಲಿ ತಗಡು ಸೀಟಲ್ಲಿ ಏನು ನೀವು ಇಷ್ಟಾರ್ಥಗಳನ್ನ ಬರಿತೀರಾ, ಅದು ಬರೆದು ಕಟ್ಟಿರೋದು ನಿಮ್ಮ ಜಮೀನ್ದೇ ಆಗಿರಲಿ 9 ದಿವಸದಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ ಇಲ್ಲಿ. ಮತ್ತು ಅದು ಯಾವ ಥರ ಆಗಿರ್ತದೆ ಅಂದರೆ ಈ ದೇವಿ ಹತ್ರ ನೀವು ಏನು ಕೇಳಿರ್ತೀರೋ ದೇವಿನೇ ನಿಮ್ಮ ಕನ್ಸಲ್ಲಿ ಬಂದು ಹೇಳುತ್ತೆ, ಇಷ್ಟು ದಿನದಲ್ಲಿ ನೀನು ಕೆಲಸ ಮಾಡಿಕೊಡ್ತೀನಿ ನಾನು. ಮತ್ತೆ ಅವ್ರ ಕೆಲಸಗಳಾಗಿದೆ ಬೆಂಗಳೂರಲ್ಲಿ. ಮತ್ತು ಎರಡನೇದು ಮಕ್ಕಳಾಗಿಲ್ಲ ಅಂತ ಎಷ್ಟೋ ದಿನ 12 ವರ್ಷ ಆಗಿದೆ ಸ್ವಾಮಿ ನನಗೆ ಮಕ್ಕಳಾಗಿಲ್ಲ, ಡಾಕ್ಟ್ರ್ ತಕ್ಕ ಹೋಗಿದ್ದೀನಿ, ದೇವಸ್ಥಾನಗಳಿಗೆ ತಿರುಗಿದ್ದೀನಿ, ಹೇಳಿರೋ ಪೂಜೆ ಎಲ್ಲ ಮಾಡಿಸಿದ್ದೀನಿ, ಹೋಮಗಳು ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಬರೀ ಒಂದು ತಗಡು ಸೀಟಲ್ಲಿ ಏನಿಲ್ಲ, ಬರೀ ಒಂದು ತಗಡು ಸೀಟಲ್ಲಿ ಬರೆದು ಅವ್ರ ಇಷ್ಟಾರ್ಥಗಳನ್ನೆಲ್ಲ ಬರೆದು ಅವ್ರ ಕುಲದೇವತೆ ಅವ್ರದ್ದು ಎಲ್ಲ ಇಷ್ಟಾರ್ಥಗಳನ್ನೆಲ್ಲ ಬರೆದು ಇಲ್ಲಿ ದೇವಿ ಹತ್ರ ಅಪ್ಲೈ ಮಾಡಿ ಬೇವಿನ ಮರಕ್ಕೆ ಕಟ್ಬಿಟ್ಟಾಗಿದ್ದಾರೆ. ಕಟ್ಟು ಹೋದ್ಮೇಲೆ ಆ ದೇವಿನೇ ಕನ್ಸಲ್ಲಿ ಹೋಗಿ ಯಾವ ಥರ ಇರಬೇಕು, ಹೆಂಗಿರಬೇಕು, ಇನ್ನು ಏನು ಪ್ರಾಬ್ಲಮ್ ಆಗದೆ ಅನ್ನೋದನ್ನ ದೇವಿ ಹೇಳಿದ್ಮೇಲೆ ಮತ್ತೆ ಬಂದು ಇಲ್ಲಿ ದೇವಿ ಹತ್ರ ಪ್ರಶ್ನೆ ಮಾಡಿ ಕೇಳಿ ಅವ್ರಿಗೆ ಗಂಡ್ಮಗ ಸಂತಾನ ಅಂತ ಹೇಳಿತ್ತು, ಗಂಡ್ಮಗ ಸಂತಾನನೇ ಆಗೈತಿ. ಕಾರ್ ತಗೋಬೇಕು ಅಂತ ಒಬ್ರು ಬಂದರು, ನಾನು ಬಾಡಿಗೆ ಕಾರ್ ಓಡಿಸ್ತಾ ಇದ್ದೀನಿ, ಆಗಲ್ಲ ನನಗೆ ಸ್ವಂತ ಕಾರ್ ತಗೋಬೇಕು, ಈ ದೇವಿ ಮಾಡಿಕೊಡುತ್ತಾ ಅಂತ ಬಂದು ಕೇಳಿದ್ರು. ಆ ದೇವಿ ಯಾವಾಗ ನಾನು ಇದ್ದೀನಿ ಅಂತ ಅಮ್ಮ ಅಪ್ಲೈ ಕೊಡ್ತಾಳೋ ಆ ರೀತಿಯಲ್ಲಿ ಅವರು ಸ್ವಂತ ಕಾರ್ ತಗೊಂಬಂದಿಲ್ಲಿ ಪೂಜೆ ಮಾಡಿಸ್ಕೊಂಡು ಆ ದೇವಿನ ಇದು ಮಾಡಿ ಹೋಗಿದ್ದಾರೆ. ಆಮೇಲೆ ಕೋರ್ಟ್ ಕೇಸು ಅಣ್ತಂದಿರು ಜಗಳ ಮಾಡ್ಕೊಬಿಟ್ಟವ್ರೆ. ಕೋರ್ಟ್ ಕೇಸ್ ಮಾಡಿಕೊಂಡು ಅಣ್ತಂದಿರು ಜಗಳ ಮಾಡಿಕೊಂಡು ತಮ್ಮಂಗೆ ಹೊಡೆದು ಜಮೀನೇ ಕೊಟ್ಟಿರಲಿಲ್ಲ ಅಂಥದ್ದರು ಅಣ್ಣನೇ ಕರೆಸಿ ಜಮೀನು ಕೊಡೋ ಥರ ಮಾಡಿದ್ದಾರೆ ತಾಯಿ. ಇಲ್ಲಿ ಯಾವುದಕ್ಕೂ ಹಣ ಇಲ್ಲ. ನಿಮ್ಮ ಇಷ್ಟಾರ್ಥಗಳನ್ನ ಕೇಳಬೇಕಾದ್ರೆ ದೇವಿ ಹತ್ರ ಕೇಳಬೇಕಾದ್ರೆ ನಿಂತ್ಕೊಂಡು ನೀವು ಕೇಳಿ. ಯಾರೋ ಹೇಳ್ತಾರೆ ಹೆಂಗೋ ಹೇಳ್ತಾರೆ ಅವೆಲ್ಲ ಇಲ್ಲ. ಇಲ್ಲಿ ನೀವು ದೇವಿನ ನಿಂತ್ಕೊಂಡು ದೇವಿ ಹತ್ರ ಪ್ರಶ್ನೆ ಮಾಡಿ, ನನಗೆ ಇಷ್ಟೇ ದಿನದಲ್ಲಿ ನನ್ನ ಕೆಲಸ ಆಗಬೇಕು ಅಂತ ಕೇಳಿ. ಈ ತಗಡು ಸೀಟಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಬರೀರಿ. ಇಲ್ಲಿ ಬೇವಿನ ಮರ ವೃಕ್ಷ ಐತೆ, ಆ ಬೇವಿನ ಮರಕ್ಕೆ ಕಟ್ಟಿ ಕೇವಲ 9 ದಿವಸದಲ್ಲಿ ನಿಮ್ಮ ಕೆಲಸ ಆಗುತ್ತೆ. ನಿನ್ನ ಕನ್ಸಲ್ಲಿ ಬಂದು ದೇವಿ ಹೇಳ್ತಾಳೆ ಯಾವ ಥರ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು, ನೀನು ಹೆಂಗಿರಬೇಕು, ನಿನ್ಗೆ ಯಾರು ತೊಂದರೆ ಕೊಟ್ಟವ್ರೆ ಅವ್ರ ಮುಖ ಭಾವಚಿತ್ರದ ಸಮೇತ ಕೊಟ್ಟು ನಿಮ್ಗೆ ಹೇಳ್ತಾಳೆ ದೇವಿ.
ನಮ್ಗೆ ಎಲ್ಲ ಕಡೆ ಇದ್ವಿ, ದೇವಸ್ಥಾನಗಳಿಗೆಲ್ಲ ಹೋಗಿದ್ವಿ. ಎತ್ತೋಗಿದ್ರು ನಮ್ಗೆ ಹುಷಾರಿರ್ತಿರ್ಲಿಲ್ಲ, ಸುಮ್ಮನೆ ದುಡ್ಡು ಖರ್ಚಾಗೋದಷ್ಟೇ. ಹಾಸ್ಪಿಟ್ಲ್ ಕಾಯಿಲೆ ಅನ್ನೋದು ಹುಷಾರು ಮಾಡ್ತಿರ್ಲಿಲ್ಲ. ಆಮೇಲೆ ಇಲ್ಲಿಗೆ ಬಂದು ಒಂದೇ ಒಂದ್ಸಲಿ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಕೇಳ್ಕೊಂಡು ಅಮ್ಮ ನೋವು ಕಮ್ಮಿ ಮಾಡಮ್ಮ, ಸುಸ್ತು ಕಮ್ಮಿ ಮಾಡಮ್ಮ, ಮೈಕೈ ಎಲ್ಲ ಮುರಿಯುತ್ತೆ, ಏನು ಅಂತ ಗೊತ್ತಿಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ ಮನೆಗೆ ಹೋಗೋ ಅಷ್ಟರೊಳಗೆ ಯಾವ ನೋವು ಇಲ್ಲ, ಏನೂ ಇಲ್ಲ, ಮಾಮೂಲಿ ಹೆಂಗಿದ್ನೋ ಹಂಗೆ ಆಗಿದ್ದು. ಆಮೇಲೆ ಇಲ್ಲಿ ಏನಿದ್ರು ಸತ್ಯನೇ ಹೇಳ್ತಾರೆ, ಸುಳ್ಳು ಅನ್ನೋದು ಏನೂ ಇಲ್ಲ. ನಾವು ಎಷ್ಟೋ ದೇವಸ್ಥಾನ ಸುತ್ತಿದ್ದೀವಿ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಆದರೆ ಈ ಅಮ್ಮಂತವು ಬೇರೆ ಥರ ಇಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡಾಗುತ್ತೆ, ದುಡ್ಡು ಕೇಳೋದು, ಆಮೇಲೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅದೇನೂ ಇಲ್ಲ. ಅಮ್ಮ ಏನು ಹೇಳ್ಕೊಡ್ತಾರೋ ಅದರಂತೆ ಮಾಡ್ತಾರೆ, ಬಿಟ್ಟರೆ ದುಡ್ಡು ಗಿಟ್ಟು ಕೇಳೋದು ನಮ್ಗೆ ಇಷ್ಟು ದುಡ್ಡು ಬೇಕು, ನೀವು ದುಡ್ಡು ಕೊಟ್ಟರೆ ಮಾಡ್ತೀವಿ, ಬೇರೆಯವ್ರ ಥರ ಬ್ಲ್ಯಾಕ್ ಮೇಲ್ ಮಾಡೋದು ಆ ಥರ ಏನೂ ಮಾಡಲ್ಲ. ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ನಮಗಂತೂ ನಂಬಿಕೆ ಐತೆ, ನಂಬಿಕೆ ಇಟ್ಟು ಬಂದರೆ ಅಮ್ಮ ಒಳ್ಳೇದು ಮಾಡುತ್ತೆ. ನಮ್ಗೆ ಅಲ್ಲಿ ಒಂದು 3 ವರ್ಷದಿಂದ ಆರೋಗ್ಯ ಸಮಸ್ಯೆ ಇತ್ತು. ಆಮೇಲೆ ಎಲ್ಲೋ ಇದ್ರು ದೇವಸ್ಥಾನಕ್ಕೆ ಹೋದ್ರೂ ಮತ್ತು ಗಾಳಿ ಪೀಡೆ ಪಿಚಾಚಿ ಹಿಡ್ದದೆ ಅಂತ ಹೊಡೆಯೋರು, ಮನೆಯವರೆಲ್ಲ ಆಡ್ಕೊಳ್ಳೋರು, ಹುಚ್ಚಿನವರು ಥರ ಅಂದ್ಬಿಟ್ಟವ್ರು. ಇಂಥದ್ದು ಅನ್ನಂಗಿಲ್ಲ ಎಲ್ಲ ಥರವೂ ಅಂದ್ಬಿಟ್ಟವ್ರಿ. ಆದರೆ ಈ ಅಮ್ಮಂಗೆ ಬಂದು ಅಮ್ಮ ನನಗೆಲ್ಲ ಅಂದಿದ್ದು ನಿನಗೆ ಕಣವ ಅಂತೇಳಿ ಒಪ್ಪಿಸಿ ಒಂದು ದಿವಸ ಇವತ್ತು ಕೇಳ್ಕೊಂಡು ನಾಳೆ ಹೋದ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಯಾವ ನೋವು ಇಲ್ಲ, ಯಾವ ಸುಸ್ತು ಇಲ್ಲ, ಮಾಮೂಲಿ ಹೆಂಗಿತ್ತು ಐತಿ. ಕೊಟ್ಟಿರೋ ಹಣ ನಿಮಗೆ ವಾಪಸ್ ಬರ್ತಾ ಇಲ್ವಾ? ಮತ್ತು ನಿಮಗೆ ಜಮೀನು ಕೇಸ್ ಇದೆಯಾ? ಮಕ್ಕಳಿಗೆ ಮದುವೆ ಆಯ್ತಾ ಇಲ್ವಾ? ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ? ವ್ಯಾಪಾರದಲ್ಲಿ ಕಿರಿಕಿರಿನಾ? ನಿಮ್ಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಜನಗಳು ನಿಮಗೆ ತೊಂದರೆ ಮಾಡಿದ್ದೀರಾ? ಏನೇ ಇರಲಿ, ಇಲ್ಲಿ ಬಂದು ಈ ತಗಡು ಸೀಟಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನೆಲ್ಲ ಬರೆದು, ಇಲ್ಲೊಂದು ವೃಕ್ಷ ಇದೆ, ಬೇವಿನ ಮರದ ವೃಕ್ಷ, ಅದು ಕಟ್ಟಿ 9 ದಿನದಲ್ಲಿ ನಿಮ್ಮ ಕೆಲಸ ಆಗುತ್ತೆ. ಮತ್ತು ಇಲ್ಲಿ ನೀವು ಏನೇ ಕೇಳ್ಬೋದು, ನನ್ನನ್ನು ಕೇಳೋದಲ್ಲ, ನೀವೇ ಬಂದು ದೇವಿ ಹತ್ರ ಮಾತಾಡಿ, ದೇವಿ ಹತ್ರ ಕೇಳಿ, ನೀವೇನೇ ಕೇಳ್ಬೋದು, ಯಾವ ಥರ ಬೇಕಾದರೂ ಕೇಳ್ಬೋದು. ನನಗೆ ಈ ಥರವೇ ಕೆಲಸ ಆಗಬೇಕು, ನನಗೆ ಇಷ್ಟೇ ದಿನದಲ್ಲಿ ಕೆಲಸ ಆಗಬೇಕು ಅಂತ ಕೇಳಿ. ಅಮ್ಮನ ನಂಬಬೇಕು ಅಷ್ಟೇ. ಇಲ್ಲಿ ಒಳ್ಳೇದಾಗುತ್ತಾ ಬಿಡುತ್ತಾ ಅದನ್ನೇ ನಿಲ್ಕೊಂಬರ್ಬಾರ್ದು. ಅಮ್ಮ ನೀನು ನಾಲ್ಗಾಗ್ತೀವಿ ನೀರಿಗಾಗ್ತೀವಿ ಗೊತ್ತಿಲ್ಲ ಕಣವ, ನೀನು ನಂಬಿ ಬಂದಿದ್ದೀನಿ ಒಳ್ಳೇದು ಮಾಡವ ಅಂತ ಅಂದರೆ ಅವಳು ಎಲ್ಲಿದ್ದರೂ ಕಾಪಾಡ್ತಾಳೆ. ಇದಂತೂ ಸತ್ಯಮ್ಮ ಸಣ್ಣ, ಎಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದು ನಾನು. ನಮ್ಗೆ ಒಳ್ಳೇದಾಗೈತೆ. ಯಾಕೆ ಅಂದರೆ ನಮ್ಮನೆಯವ್ರನ್ನೇ ನಾನು ಹುಚ್ಚಿ ಅಂದ್ಬಿಟ್ಟಿದ್ರು, ನಾನು ಹಂಗೆ ಆಡೋದು ನೋಡಿ, ಆ ಥರ ಹುಷಾರಿಲ್ಲ ಅನ್ನೋದು ನೋಡಿ ಇದು ಕುಚ್ಚಿಡ್ತದೆ, ಇದನ್ನೆಲ್ಲರೂ ಹುಚ್ಚ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಅಂದಿರೋರು ಸುಮಾರು ಜನ ನನ್ನ ಕಿವಿಗೆ ಬಿದ್ದೈತ ಮಾತು. ಆಮೇಲೆ ಇಲ್ಲಿಂದ ಹೋದ್ಮೇಲೆ ನನಗೇನೂ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ರು ಮೈ ಮುರಿಯೋದು, ಸುಸ್ತಾಗೋದು, ಬಿದ್ದು ಒದ್ದಾಡೋದು ಹಿಂಗೆಲ್ಲ ಆತಿತ್ತು. ಇಲ್ಲ ಅಮ್ಮನ ತಗ ಬಂದು ಒಂದೇ ಒಂದು ದಿವಸ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡ್ಕೊಂಡು ಕಾಪಾಡವ ಅಂತ ಕೈ ಮುಕ್ಕೊಂಡು ಹೋಗಿದ್ದಷ್ಟೇ. ಆಮೇಲೆ ಇಲ್ಲಿ ಐನೋರು ಬೇರೆಯವ್ರ ಥರ ರೇಸ್ ಮಾಡೋದು, ದುಡ್ಡು ಕೊಡಿ ನಮ್ಗೆ ಇಷ್ಟು ಮಾಡ್ರೆ ಕೊಡ್ತೀವಿ, ಇಲ್ಲ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ, ಬೇರೆ ನಾನು ತಿಳಿದ ಮಟ್ಟಿಗೆ ಬೇರೆ ಕಡೆ ಬ್ಲ್ಯಾಕ್ ಮೇಲ್ ಮಾಡೋರು ನನಗೇನೆ, ಹಿಂಗೆ ಮಾಡ್ಬಿಟ್ಟವ್ರು ನಿಮ್ಮ ಕಡೆ ಹಂಗೆ ಮಾಡ್ಬಿಟ್ಟವ್ರು. ಇಲ್ಲಿ ಯಾವ ಥರ ಮೋಸನೂ ಇಲ್ಲ, ಏನೂ ಇಲ್ಲ. ನಮ್ಮದೊಂದು ದೇವ್ರ ಸಮಸ್ಯೆ ಇತ್ತು ಮುನೇಶ್ವರಂದು, ಅದರಿಂದ ಮುನೇಶ್ವರಂದು ಆಗೈತೆ, ಬೇರೆ ಏನು ತೊಂದರೆ ಆಗಿಲ್ಲ ಅಂತೇಳಿ ಒಳ್ಳೇದು ಮಾಡಿಕೊಟ್ರು. ಕಬ್ಬಾಳಮ್ಮ ತುಂಬ ಪವರ್ ಇದೆ, ಅಮ್ಮನ ನಂಬರು ತುಂಬ ಒಳ್ಳೆಯದಾಗುತ್ತೆ.
ಮಕ್ಕಳು ಸಂತಾನದವರು ಇಂಥ ಮಗುನೇ ಬೇಕು ನನಗೆ, ಹಿಂಗೆ ಆಗಬೇಕು ನನಗೆ ಅಂತ ಕೇಳಿ. ಹೆಣ್ಮಗು ಬೇಕು ಅಂದ್ರೆ ಹೆಣ್ಮಗುನೇ ಕೇಳಿ, ಗಂಡು ಮಗ ಬೇಕು ಅಂದ್ರೆ ಗಂಡು ಮಗನೇ ಕೇಳಿ. ಇಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಈ ತಗಡು ಸೀಟಲ್ಲಿ ಬರ್ದು ಇಲ್ಲ ವೃಕ್ಷಕ್ಕೆ ಕಟ್ಸ್ತೀವಿ. ಕಟ್ಟಾದ್ಮೇಲೆ 9 ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಯಾವ ಥರ ಏನು ಎತ್ತ ಅಂತ. ಮತ್ತು ನಿಮ್ಮ ಕೋರ್ಟ್ ಕೇಸೇ ಆಗಿರ್ಬೋದು, ಜಮೀನ್ದು ಯಾವುದೇ ಕೋರ್ಟ್ ಕೇಸ್ ಆಗಿರ್ಬೋದು, ಎಂಥದೇ ಕ್ರಿಟಿಕಲ್ ಆಗಿರಲಿ, ಈ ದೇವಿ ಹತ್ರ ಬಂದು ನಿಂತ್ಕೊಂಡು ಕೇಳಿ. ನಿಮಗೆ ಮನೆ ಆಗಬೇಕಾ, ಸ್ವಂತ ಕಾರ್ ತಗೋಬೇಕಾ, ನಿಮ್ಗೆ ಎಂಥದೇ ಆಗಿರಲಿ 9 ದಿವಸದಲ್ಲಿ ನಿಮ್ಮ ಕೆಲಸ ಆಗುತ್ತೆ. ಶತ್ರುಗಳು ಕಾಟ ಕೊಡ್ತಾವ್ರ, ಅತ್ತೆ ಮಾವಂದು ಕಿರಿಕಿರಿನ, ಏನಾರ ಆಗಿರ್ಬೋದು, ಯಜಮಾನ್ರ ಕಡೆಯಿಂದ ತೊಂದರೆ ಇರ್ಬೋದಾ, ಹೆಂಡತಿ ಕಡೆಯಿಂದ ತೊಂದರೆ ಇರ್ಬೋದಾ, ಏನೇ ಆಗಿರಲಿ ಇಲ್ಲಿ ಉಚಿತ. ಇಲ್ಲಿ ಬಂದು ಈ ತಗಡು ಸೀಟ್ ತಗೊಂಡು ಈಸ್ಕೊಂಡು ಬರೆದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಬರೆದು ಇಲ್ಲಿ ಒಂದು ಬೇವಿನ ಮರ ಕಟ್ಟಿ ಹೋಗಿ. ಇದಕ್ಕೆಲ್ಲ ನಿಮಗೆ ಹಣ ಇಲ್ಲ, ಉಚಿತ ಇದು. ಆಮೇಲೆ ಮತ್ತೆ ದೇವಿನ ನಿಮ್ಮ ತಲೆ ಮೇಲೆ ಮಡಗಿ ನೀರು ಹಾಕೋದ್ರಿಂದ ಅದು ಉಚಿತನೇ. ಯಾವುದೂ ಇಲ್ಲಿ ದುಡ್ಡಿಲ್ಲ. ಇಲ್ಲಿ ಇದು ನಿಮ್ಮದು ಕ್ಷೇತ್ರ. ದೇವಿ ನಿಮ್ಮ ಹತ್ರ ಮಾತಾಡಲಿ, ಯಾರ ಹತ್ರನೂ ಮಾತಾಡೋದು ಬೇಕಾಗಿಲ್ಲ. ನಿಮ್ಮ ಕಷ್ಟನ ದೇವಿ ಹತ್ರ ಹೇಳ್ಕೊಳ್ಳಿ. ದೇವಿ ಏನು ಹೇಳ್ತಾಳೆ ಅದನ್ನು ತಿಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.